32-year-old businessman was electrocuted on Friday morning in Girinagar after attempting to rescue his pet macaw from a high-tension power line, police said. The deceased has been identified as Arun Kumar, who ran a vehicle number plate manufacturing business. According to the police, the incident occurred between 10 and 10:30 a.m. when the bird flew out of the house and perched on an electric pole near his residence. In an attempt to retrieve the macaw, Kumar climbed a compound wall and used a steel pipe to reach the bird. During the process, the pipe came in contact with a live, high-voltage wire, resulting in a fatal electric shock. He reportedly fell from the wall after being electrocuted. Family members and neighbors rushed him to a nearby hospital where doctors declared him brought dead. A senior police officer said the incident appeared to be accidental and no foul play was suspected. The Girinagar police have registered a case of unnatural death and further inquiry is underway. ಸರ್ ಅವ್ರಿಗೆ ನಮ್ಮ ಮನೇಲಿ ಅವಶ್ಯ ಎಷ್ಟು ಒಂದು 8 ವರ್ಷದಿಂದ ನಮ್ಮ ಮನೇಲಿ ಇರೋದು. ನಮ್ಮ ಅಕ್ಕ ಮಗವನು ಅವ್ರು ನನ್ನ ಮಗಳ ಹತ್ರ ಮನೆ ಫ್ಯಾಕ್ಟ್ರಿಯಲ್ಲೇ ಕೆಲಸ ಮಾಡ್ತಾಯಿದ್ರು. ಅವ್ರಿಗೆ ಲೆಕ್ಕ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎದ್ಬಿಟ್ಟು ಅವನು ಅವ್ರ ಮನೆ ಹತ್ರ ಹೋಗಿದ್ದಾಗ ಅವ್ರ ಮನೇಲಿ ಒಂದು ಚಿಕ್ಕದು ಮಗ ಒಂದು ಬೆಳಿ ಸಾಕಿದ್ದಾರೆ. ಅದನ್ನ ಆಟ ಆಡ್ಸೋಕ್ಕೆ ಅಂತ ಹೋಗಿದ್ದಾನೆ. ಅದು ಹೈ ಟೆನ್ಷನ್ ಹೋಗಿದ ಮೇಲೆ ಹೋಗಿ ಕುತ್ಕೊಂಡ್ಬಿಟ್ಟಿದೆ. ಅದು ನಿಲ್ಸೋಕ್ಕೆ ಅಂತ ಹೋಗಿದ್ದಾನೆ. ಕರೆಂಟ್ ಶಾಕ್ ಕೊಡ್ತೀನಿ. ಅಂದರೆ ಗೊತ್ತಿರಲಿಲ್ಲ ಮೇಡಮ್ ಕರೆಂಟ್ ಇರುತ್ತೆ. ಹೈ ಟೆನ್ಷನ್ ಅಂದರೆ ಕರೆಂಟ್ ಇರುತ್ತೆ ಅಂತ ಗೊತ್ತಿತ್ತು. ಬಟ್ ಅಲ್ಲೇನೋ ಸ್ವಲ್ಪ ಡಮ್ಮಿ ಇದೆ ಅಂದ್ಕೊಂಡಿರ್ಬೋದು. ಬಟ್ ಅವನ ಮೈಂಡಲ್ಲಿ ಏನಿದೆ ಗೊತ್ತೇ, ಆ ಟೈಮ್ಗೆ ಅದು ಪಕ್ಷಿಗೆ ಏನಾಗ್ಬಿಡುತ್ತೋ ಇಳಿಸ್ಬೇಕು ಅಂತ. ಬೇರೆಯವರೆಲ್ಲ ಹೇಳಿದ್ದಾರೆ ಬೇಡ ಅಲ್ಲ ಹತ್ತದು ಬೇಡ ಇಳಿ ಅಂತ 2-3 ಸರಿ ಇಳಿಸಿದ್ದಾರೆ ವಾಚ್ಮೆನ್ ಎಲ್ಲ ಬಂದು. ಅಂದರೆ ಇವ್ರು ಕೇಳ್ದಿರ ಸ್ವಲ್ಪ ಇದು ಮಾಡಿ. ಏನು ವಯಸ್ಸು ಮೇಡಮ್ ಅವ್ರು ಮದುವೆ ಆಗಿತ್ತು? ಇಲ್ಲ ಸರ್ ಮದುವೆ ಆಗಿಲ್ಲ. 32 years. ಯಾವ ಊರು ಅವ್ರು ನಾಗಮಂಗಲ ಹತ್ರ ಪಡೋಲ್ ಬಟ್ಟೆ. ಈ ಕೆಲಸ ಏನು? ಅವ್ರ ನಂಬರ್ ಇದರಲ್ಲಿ ಅಂಗಡಿಯಲ್ಲಿ ಕೆಲಸ ಮಾಡಿ ಗಾಡಿ ಪ್ಲೇಟ್ಸ್ ಬರುತ್ತಲ್ಲ. ಈಗ ಅಲ್ಲಿ ಬಿದ್ದ ತಕ್ಷಣ ಡೆತ್ ಆದರೆ ಇಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ ಸರ್. ಆದಾಗ ನಮ್ಮ ಅಳಿಯ ಕರ್ಕೊಂಡು ಹೋಗಿದ್ರು. ಅವಾಗ ಸ್ವಲ್ಪ ಬಿದ್ದಾಗ ಅವ್ರ ಜೀವ ಇತ್ತು. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಗಿಳಿ ಎಲ್ಲ ಏನೋ ಫಾರಿನ್ ಗಿಳಿ ಅಂತ. ಹೌದು ಸರ್, ಮಕಾವ್ ಅಂತ ಹೇಳಿ ಅದೊಂದು ಗಿಳಿ, ಫಾರಿನ್ ಗಿಳಿ ಸರ್. ಯಾವಾಗಲೂ ಹೊರಗಡೆ ಹೋಗುತ್ತೆ ಗಿಳಿ? ಇಲ್ಲ ಸರ್, ಅದು ಕೈಯಲ್ಲಿ ಹಿಡ್ಕೊಳ್ತಿ. ಯಾವಾಗಲೂ ಹೋಗ್ಬೇಕಾದ್ರೆ ಅವ್ರು ಬೆಲ್ಟ್ ಇಟ್ಕೊಂಡು ಹೋಗ್ತಾರೆ. ಮತ್ತೆ ಕೈ ಮೇಲೆ ಕೂರ್ಸ್ಕೊಂಡು ಸುಮ್ಮನೆ ಇರ್ತಾಯಿತ್ತು. ಯಾರು ಬಿಟ್ಟು ಹೋಗಲ್ಲ. ಅದು ಯಾರು ಪರಿಚಯ ಇರ್ತಾರೋ ಅವ್ರ ಹೆಗ್ಲ ಮೇಲೆ ಮಾತ್ರ ಕೂತ್ಕೊಳ್ಳೋದು, ಆ ಥರ ಇರುತ್ತದು. ಅದು ಸ್ವಲ್ಪ ಅವ್ರು ಇಟ್ಕೊಂಡು ಅವ್ರು ತುಂಬ ಇಷ್ಟಪಡ್ತಾ ಇದ್ದ. ಅದನ್ನ ಹಿಡ್ಕೊಂಡು ಹೊರಗಡೆ ಇಲ್ಲಿ ಬಾಲ್ಕನಿಗೆಲ್ಲೋ ಬಂದಿದ್ದಾರೆ ಅನಿಸುತ್ತೆ. ಅದು ಹಾರ್ಕೊಂಡ್ಬಿಟ್ಟಿದೆ. ಹಾರ್ಕೊಂಡು ಮೇಲ್ಗಡೆ ಹೋಗಿ ಇದು ಮಾಡ್ಕೊಂಡು